ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೈನೀರ್ ಅಡ್ವಾನ್ಸ್ಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್. ಇವತ್ತು ತೋರಿಸೋಂಥ ವಿಡಿಯೋದಲ್ಲಿ ಮುಖ್ಯ ವಿಷಯ ಏನಂದರೆ, ಸೆಕೆಂಡ್ ಸೆಷನ್ ಟ್ರಾನ್ಸ್ಪ್ಲಾಂಟೇಷನ್ ಯಾವಾಗ ಮಾಡಬೇಕು ಅಂತ ಭಾಳ ಜನಕ್ಕೆ ಡೌಟ್ಸ್ ಇದ್ದಾವೆ. ಭಾಳ ಜನ ಪೇಷಂಟ್ ಕೇಳ್ತಾರೆ, ಸೆಕೆಂಡ್ ಸೆಷನ್ ನನಗೆ ಬೇಕಾಗತ್ತೆ, ಯಾವ ಸಿಚುವೇಶನ್ನಲ್ಲಿ ಬೇಕಾಗುತ್ತೆ, ಇನ್ ಕೇಸ್ ಮಾಡಿದ್ರೆ ಯಾವ ಟೈಮ್ ಅವಧಿಯಲ್ಲಿ ಮಾಡಬೇಕಾಗುತ್ತದೆ, ಸೊ ಜನರಲ್ ರೀಸನ್ಸ್ ಏನಕ್ಕೆ ಸೆಕೆಂಡ್ ಸೆಷನ್ ಬೇಕಾಗುತ್ತದೆ ಇದೊಂದು, ಮತ್ತು ಸೆಕೆಂಡ್ ಸೆಷನ್ ಮಾಡಿದ್ರೆ ಫಸ್ಟ್ ಸೆಷನ್ ಸೆಕೆಂಡ್ ಸೆಷನ್ ಗ್ಯಾಪ್ ಎಷ್ಟು ಇರಬೇಕು, ಆ ಥರ ಮಾಡಿದ್ರೆ ಬೆನಿಫಿಟ್ಸ್ ಏನು ಡ್ರಾಬ್ಯಾಕ್ಸ್ ಏನು ಅಂತ ಒಂದು ವಿಡಿಯೋ ಸಂಪೂರ್ಣವಾಗಿ ಮಾಡೋಣ ಅಂತ ಇವತ್ತು ಮಾಡಿದ್ವಿ. ಬಟ್ ಆದರೆ ದೇರ್ ಆರ್ ಮೆನಿ ಜನರಲ್ ರೀಸನ್ಸ್ ಸೆಕೆಂಡ್ ಸೆಷನ್ ಮಾಡೋದು, ಬೇರೆ ಕಾರಣಗಳು ಜಾಸ್ತಿ ಇದ್ದಾವೆ. ಬಟ್ ಆದರೆ ಇವತ್ತು ತೋರಿಸೋಂಥ ವಿಡಿಯೋದಲ್ಲಿ ಇವ್ರಿಗೆ ಸೆಕೆಂಡ್ ಸೆಷನ್ ಯಾವ ಥರ ಮಾಡಿದ್ವಿ, ರೀಸನ್ಸ್ ಏನು, ಯಾವ ಥರ ರಿಸಲ್ಟ್ಸ್ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ತೋರ್ಸೋಕ್ಕೆ ಈ ವಿಡಿಯೋ ಮಾಡಿಸಲಾಗಿದೆ. ದಯವಿಟ್ಟು ವಿಡಿಯೋ ಎಂಡ್ವರೆಗೂ ನೋಡ್ರಿ. ಸ್ವಲ್ಪ ಡೀಟೇಲ್ಸ್ ನಿಮಗೆ ಸೆಕೆಂಡ್ ಸೆಷನ್ ರೀಸನ್ಸ್ ಏನು, ಮಾಡಿದ್ರೆ ಯಾವ ಥರ ಮಾಡಬೇಕಾದ್ರು ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಅಂತೂ ಬರುತ್ತದೆ. ಸೆಕೆಂಡ್ ಸೆಷನ್ ಟ್ರಾನ್ಸ್ಪ್ಲಾಂಟ್ ಮಾಮೂಲಿಯಾಗಿ ಜನರಲ್ ರೀಸನ್ಸ್ ಏನಂದರೆ, ಸೆಕೆಂಡ್ ಸೆಷನ್ ಮಾಡಬೇಕಾದ ರೀಸನ್ಸು ನಂಬರ್ 1 ಕ್ಲಾಸ್ 4, ಕ್ಲಾಸ್ 5, ಕ್ಲಾಸ್ 6, ಕ್ಲಾಸ್ 7 ಬಾಳ್ನೆಸ್ ಅವರಿಗೆ ಸೆಕೆಂಡ್ ಸೆಷನ್ ಬೇಕಾಗುತ್ತದೆ. ಯಾಕಂದರೆ ಅವರಿಗೆ ಬಾಳ್ನೆಸ್ ಜಾಸ್ತಿ ಇರ್ತದೆ. ನಾವು ಇಂಪ್ಲಾಂಟ್ ಮಾಡುವಾಗ ಒಂದು ಸೆಷನ್ನಲ್ಲಿ ಲಾರ್ಜ್ ಏರಿಯಾ ಕವರ್ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅದಕ್ಕಾಗಿ ಸೆಕೆಂಡ್ ಸೆಷನ್ ಇಂಥವ್ರಿಗೆ ಕ್ಲಾಸ್ 4 to ಕ್ಲಾಸ್ 7 ಬಾಳ್ನೆಸ್ ಇರೋರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಸೆಕೆಂಡ್ ಟೈಮ್ ಬೇಕಾಗುತ್ತದೆ. ನಂಬರ್ 2 ರೀಸನ್ ಏನಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ಬಾಲ್ನೆಸ್ ಸ್ವಲ್ಪ ಜನಗಳಿಗೆ ಸ್ಕ್ಯಾಲ್ಪ್ ಸೈಜ್ ದೊಡ್ಡಗಿರ್ತದೆ, ಅದರಿಂದ ಜಾಸ್ತಿ ಗ್ರಾಫ್ಟ್ಸ್ ಬೇಕಾಗುತ್ತದೆ, ಅದೊಂದು ರೀಸನ್. ಸೊ ಲಾರ್ಜ್ ಸ್ಕ್ಯಾಲ್ಪ್ ಇದ್ರೆ ಸೆಕೆಂಡ್ ಸೆಷನ್ ಬೇಕಾಗುತ್ತದೆ ಅವ್ರಿಗೆ. 3ನೇ ರೀಸನ್ ಏನಂದರೆ, ಸ್ವಲ್ಪ ಜನಗಳಿಗೆ, ಕೆಲವು ಜನಗಳಿಗೆ ಬ್ಯಾಕ್ ಸೈಡ್ ಡೋನರ್ ಅವೈಲಬಿಲಿಟಿ ಕಡಿಮೆ ಇರ್ತದೆ. ಸೊ ಅವಾಗ ನಮ್ಮ ಗ್ರಾಫ್ಟ್ಸ್ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಸಿಗೋದಿಲ್ಲ, ಅವರಿಗೆ ಸೆಕೆಂಡ್ ಸೆಷನ್ ಬೇಕಾಗುತ್ತದೆ. ಸೊ ಲಾಸ್ಟ್ ರೀಸನ್ ಏನಂದರೆ, ಡಿಫ್ಯೂಸ್ಡ್ ಪ್ಯಾಟರ್ನ್ ಬಾಲ್ನೆಸ್ ಇರೋರಿಗೆ. ಡಿಫ್ಯೂಸ್ ಪ್ಯಾಟರ್ನ್ ಅಂದರೆ ಏನಂದರೆ, ಅವ್ರಿಗೆ ಸ್ಕ್ಯಾಲ್ಪ್ದಲ್ಲಿ ಕಂಪ್ಲೀಟ್ ಬಾಲ್ನೆಸ್ ಇರಲ್ಲ, ಅರ್ಧ ಹೇರ್ ಹೋಗಿರ್ತದೆ, ಅರ್ಧ ಡೆನ್ಸಿಟಿ ಇರುತ್ತೆ. ಅಂಥವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಅವ್ರಿಗೆ ಫ್ಯೂಚರ್ ಹೇರ್ ಫಾಲ್ ಆಗೋ ಚಾನ್ಸ್ ಇರ್ತದೆ, ಅದರಿಂದ ಸೆಕೆಂಡ್ ಸೆಷನ್ ಬೇಕೇ ಬೇಕು. ಈ 4 ಮೇನ್ ಜನರಲ್ ರೀಸನ್ಸು ಟು ಡೂ ಸೆಕೆಂಡ್ ಸೆಷನು. ಸೊ ಸೆಕೆಂಡ್ ಸೆಷನ್ ಇಂಥ ಕೇಸ್ದಲ್ಲಿ ಬೇಕಾಗುತ್ತದೆ. ಇದು ಜನರಲ್ ರೀಸನ್ಸ್ಗಳು. ಇವತ್ತು ನಾವು ತೋರಿಸೋಂಥ ವಿಡಿಯೋದಲ್ಲಿ ಸೆಕೆಂಡ್ ಸೆಷನ್ ಏನಕ್ಕೆ ಬೇಕಾಗಿದೆ ಅಂದರೆ, ಅವರಿಗೆ ಕ್ಲಾಸ್ 6 ಅಡ್ವಾನ್ಸ್ ಕ್ಲಾಸ್ 5 ಆರ್ ಕ್ಲಾಸ್ 6 ಬಾಲ್ನೆಸ್ ಅಂತ ಹೇಳ್ಬೋದು. ಕ್ಲಾಸ್ 6 ಬಾಲ್ನೆಸ್ ಆಗೋದ್ರಿಂದ ಸ್ವಲ್ಪ ಡೋನರ್ ಡೆನ್ಸಿಟಿ ಕಡಿಮೆ ಇದೆ, ಆವರೇಜ್ ಇದರಿಂದ ನಾವು ಸೆಕೆಂಡ್ ಸೆಷನ್ ಪ್ಲಾನ್ ಮಾಡಿ. ಆದರೆ ಸೆಕೆಂಡ್ ಸೆಷನ್ ಪ್ಲಾನ್ ಮಾಡಿದ್ವಿ, ಬಟ್ ಮಿನಿಮಮ್ ಅವಧಿ ಏನಂದರೆ, ಇವ್ರಿಗೆ ಮಿನಿಮಮ್ 6 months 6 ತಿಂಗಳು ಆದಮೇಲೆ ಸೆಕೆಂಡ್ ಸೆಷನ್ ಮಾಡಬೇಕು. ಈಗ ಭಾಳ ಜನ ಕೇಳ್ತಾರೆ, ಸರ್ ನಮ್ಗೆ ಟೈಮ್ ಕನ್ಸ್ಟೆಂಟ್ ಇದೆ, ಬೇರೆ ಕಂಟ್ರಿಗೆ ಹೋಗಬೇಕು, ಮತ್ತು ಇಲ್ಲಾಂದರೆ ಮದುವೆ ಒಂದು ಪ್ಲಾನ್ ಮಾಡ್ತಾ ಇದ್ವಿ, ಇಲ್ಲಾಂದರೆ ಏನೋ ಹೊಸ ಜಾಬ್ಗೆ ಹೋಗ್ತಾ ಇದ್ವಿ, ಸೆಕೆಂಡ್ ಸೆಷನ್ 6 months ಆದಮೇಲೆ ಯಾಕೆ, ನೆಕ್ಸ್ಟ್ ದಿನನೇ ಮಾಡ್ಬೋದಲ್ಲ. ಸ್ವಲ್ಪ ಕೆಲವು ಕ್ಲಿನಿಕ್ಸ್ ಅವರು ನಮಗೆ ಸಜೆಸ್ಟ್ ಮಾಡಿದರು, ನಾಳೆನೇ ಸೆಕೆಂಡ್ ಕನ್ಸಿಕ್ಯೂಟಿವ್ ಡೇನೇ ನಾವು ನಿಮಗೆ ಸೆಕೆಂಡ್ ಸೆಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಮಿನಿಮಮ್ 6 months ಗ್ಯಾಪ್ ಏನಕ್ಕೆ ಅಂತ ಒಂದು ಸ್ವಲ್ಪ ಡೌಟು ಮತ್ತು ಸ್ವಲ್ಪ ಜನ ಪೇಷಂಟ್ಸು ಕೇಳ್ತಾರೆ. ಈಗ ಇದರಲ್ಲಿ ಅರ್ಥ ಮಾಡ್ಕೋಬೇಕ ವಿಷಯ ಏನಂದರೆ, ಬ್ಯಾಕ್ ಸೈಡ್ ಇವ್ರಿಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ, ಬ್ಯಾಕ್ ಸೈಡ್ ಡೋನರ್ ಕಡಿಮೆ ಇದೆ ಇವ್ರಿಗೆ. ಕಡಿಮೆ ಇದೆ ಅಂತ ಕಾರಣಕ್ಕಾಗಿ ನಾವು 2 ಸಾರಿ ಅಂದರೆ 6,000 ಗ್ರಾಫ್ಟ್ಸ್ ಪ್ಲಾನ್ ಮಾಡ್ತಾ ಇದ್ವಿ ಇವರಿಗೆ. 6,000 ಗ್ರಾಫ್ಟ್ಸು ಫಸ್ಟ್ ಡೇ 3,000, ಸೆಕೆಂಡ್ ಡೇ 3,000 ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಮಾಡಿದ್ರೆ ಅವ್ರ ಬ್ಯಾಕ್ ಸೈಡ್ ಡೋನರ್ ಖಾಲಿಯಾಗಿ ಅಲ್ಲಿ ಬಾಳ್ನೆಸ್ ಆಗುತ್ತೆ, ಫೈಬ್ರೋಸಿಸ್ ಜಾಸ್ತಿ ಆಗಿ ಬ್ಯಾಕ್ ಸೈಡು ಚೆನ್ನಾಗಿ ಕಾಣೋದಿಲ್ಲ. ಸೊ ಅದರಿಂದ ಮಿನಿಮಮ್ ಗ್ಯಾಪ್ 6 months ಬೇಕೇ ಬೇಕು. ಈ ಮಿನಿಮಮ್ ಗ್ಯಾಪ್ 6 months ಏನಕ್ಕೆ ಬೇಕು ಅಂದರೆ, ನಂಬರ್ 1 ರೀಸನು ಸ್ಕಿನ್ ಫಸ್ಟ್ ಆಫ್ ಆಲ್ ಹೀಲ್ ಆಗಬೇಕು. ಬ್ಯಾಕ್ ಸೈಡ್ ನಾವು ಗ್ರಾಫ್ಟ್ಸು ಒಟ್ಟಿಗೆ ಎಲ್ಲ ಔಟ್ ಆಫ್ 10 ಗ್ರಾಫ್ಟ್ಸು ಒಂದು 2-3 ತಗೋಬೋದು. ಒಟ್ಟಿಗೆ ಎಲ್ಲ ತಗೊಂಡ್ರೆ ಬ್ಯಾಕ್ ಸೈಡ್ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿ ಫೈಬ್ರೋಸಿಸ್ ಆಗಿ ಬ್ಯಾಕ್ ಸೈಡ್ ಬಾಳ್ನೆಸ್ ಜಾಸ್ತಿ ಆಗುತ್ತೆ. ಸೊ ಇದೊಂದು ರೀಸನ್, ಸ್ಕಿನ್ ಸ್ವಲ್ಪ ಹೀಲ್ ಆಗಬೇಕು. ಸೊ 6 monthsಲ್ಲಿ ನಾವೇನು ಮಾಡ್ತೀವಿ, ಸ್ವಲ್ಪ ಗ್ರಾಫ್ಟ್ಸ್ ತಗೊತೀವಿ. ಇವಾಗ 6 months ಆದಮೇಲೆ ಸ್ವಲ್ಪ ಸ್ಕಿನ್ ಹೀಲ್ ಆಗುತ್ತೆ, ಮತ್ತೆ ಇನ್ನೂ ಸ್ವಲ್ಪ ಗ್ರಾಫ್ಟ್ಸ್ ತಗೊತೀವಿ. ಅವಾಗ ಬ್ಯಾಕ್ ಸೈಡ್ ಬ್ಯಾಲೆನ್ಸ್ ಡೋನರ್ ನಮಗೆ ಮಿಕ್ಕುತ್ತೆ, ಅದು ಚೆನ್ನಾಗಿ ಕಾಣುತ್ತೆ. ಸೊ ಒಟ್ಟಿಗೆಲ್ಲ ತಗೊಂಡ್ರೆ ಬ್ಯಾಕ್ ಸೈಡ್ ಪ್ಯಾಚ್ ಆಗುತ್ತೆ, ಮತ್ತು ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ. ಇದೊಂದು ಮೇನ್ ರೀಸನು. ಸೆಕೆಂಡ್ ರೀಸನ್ ಏನಂದರೆ, ಈಗ ಫಸ್ಟು ಇವರಿಗೆ ನಮಗೆ ಯಾವ ಏರಿಯಾದಲ್ಲಿ ಇಂಪ್ಲಾಂಟ್ ಮಾಡ್ತಾ ಇದೀವಿ, ಫ್ರಂಟ್ ಟು ಮಿಡ್ ಸ್ಕ್ಯಾಲ್ಪ್ ಇಂಪ್ಲಾಂಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಸೊ ಆ ಏರಿಯಾದಲ್ಲಿ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು, ಅಲ್ಲಿ ಸ್ವಲ್ಪ ಡೆನ್ಸಿಟಿ ಕೊಟ್ಬಿಟ್ಟು, ಸ್ವಲ್ಪ ಕ್ರೌನ್ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಡೆನ್ಸಿಟಿ ಮಾಡ್ತೀವಿ. ಅದರಿಂದ 6 months ಆದಮೇಲೆ ರಿಸಲ್ಟ್ಸ್ ಬರುತ್ತಲ್ಲ, ಅವಾಗ ಎಲ್ಲಾದರೂ ಗ್ಯಾಪ್ಸ್ ಇದ್ದರೆ
ಕರೆಕ್ಷನ್ ಮಾಡೋಕೆ ನಮ್ಗೊಂದು ಅವಕಾಶ ಸಿಗುತ್ತೆ. ಮತ್ತೆ ಬ್ಯಾಕ್ ಸೈಡ್ ನಾವು ಫಸ್ಟ್ ಟೈಮ್ ಎಲ್ಲಿ ಮಾಡಿಲ್ಲ ಬಿಟ್ಟಿದ್ವು ಆ ಏರಿಯಾದಲ್ಲಿ ಮತ್ತೆ ನಾವು ಸ್ವಲ್ಪ ಗ್ರಾಫ್ಟ್ಸ್ ಹಾಕ್ಬೋದು. ಇದರಿಂದ ಡೆನ್ಸಿಟಿ ಜಾಸ್ತಿ ಮಾಡೋಕೆ ಅವಕಾಶ ಸಿಗುತ್ತೆ ಡಾಕ್ಟರ್ಗೆ. ಅಂದರೆ ಬಂದ ಗ್ಯಾಪ್ಸ್ನಲ್ಲಿ ಹೊಸ ಗ್ರಾಫ್ಟ್ಸ್ ತುಂಬಕ್ಕೂ ನಮಗೆ ಅವಕಾಶ ಒಂದು ಸಿಗ್ತದೆ. ಇದೊಂದು ರೀಸನ್ಗೆ ನಮಗೆ ಸೆಕೆಂಡ್ ಸೆಷನ್ ಮಿನಿಮಮ್ 6 months ಆದಮೇಲೆ ಮಾಡಬೇಕು. ಸೊ ಮಿನಿಮಮ್ 6 months ಆಗ್ಬೋದು, ಇಲ್ಲಾಂದ್ರೆ ಎನಿ ಟೈಮ್ 1 year 2 years 3 years 4 years ಎನಿ ಟೈಮ್ ಆಗ್ಬೋದು. ಸೊ ಈಗ ಇದು ನಾವಿಲ್ಲಿ ಸ್ಕ್ಯಾಲ್ಪ್ ಗ್ರಾಫ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ ಕೇಸ್ ಬಿಯರ್ಡ್ ಮಾಡೋ ಅವಕಾಶ ಇದ್ರೆ ಸೆಕೆಂಡ್ ಸೆಷನ್ ನೆಕ್ಸ್ಟ್ ದಿನ ಮಾಡ್ಬೋದು, ಇದರ ಫಸ್ಟ್ ಸೆಷನ್ ಆದ್ಮೇಲೆ ಮಾಡ್ಬೋದು, ಇಲ್ಲಾಂದ್ರೆ ಸೆಕೆಂಡ್ ಸೆಷನ್ ಆದ್ಮೇಲೆ ಥರ್ಡ್ ಸೆಷನ್ ತರಾನು ನೆಕ್ಸ್ಟ್ ಡೇನೆ ಬಿಯರ್ಡ್ ಮಾಡ್ಬೋದು. ಸೊ ಸ್ಕ್ಯಾಲ್ಪ್ ಆದರೆ ಒಂದ್ಸಾರಿ ಮಾಡಿದ್ರೆ ಮತ್ತೆ ಗ್ಯಾಪ್ ಮಿನಿಮಮ್ 6 months ಇದ್ರೆ ಒಳ್ಳೇದು. ಇದರಿಂದ ಒಳ್ಳೆ ರಿಸಲ್ಟ್ಸ್ ಬರ್ತವೆ. ಬ್ಯಾಕ್ ಸೈಡ್ ಬ್ಯಾಲೆನ್ಸ್ಡ್ ಡೋನರ್ ನಮ್ಗೆ ಸಿಗ್ತದೆ, ಡ್ಯಾಮೇಜ್ ಆಗೋದಿಲ್ಲ. ಎನಿ ಟೈಮ್ ನಾವು ಮ್ಯಾಕ್ಸಿಮಮ್ ಗ್ರಾಫ್ಟ್ಸ್ ಹಾರ್ವೆಸ್ಟ್ ಮಾಡುವಾಗ ಬೇಸಿಕ್ ರೂಲ್ ಏನಂದ್ರೆ, ಮ್ಯಾಕ್ಸಿಮಮ್ ಗ್ರಾಫ್ಟ್ಸ್ ಅಂದ್ರೆ ಏನಂದ್ರೆ ವಿತಿನ್ ಸೇಫ್ ಡೋನರ್ ಲಿಮಿಟ್, ಅಂದ್ರೆ ಬ್ಯಾಕ್ ಸೈಡ್ ಡೋನರ್ ಲಿಮಿಟ್ ಡ್ಯಾಮೇಜ್ ಮಾಡಬಾರ್ದು. ಅಷ್ಟು ಒಳಗೆ ಎಷ್ಟು ಗ್ರಾಫ್ಟ್ಸ್ ಸಿಗ್ತಾವೋ ಅದು ಮ್ಯಾಕ್ಸಿಮಮ್ ನಂಬರು. ಅದು ಒಬ್ಬೊಬ್ಬರು ಪೇಷಂಟ್ಗೆ ಒಂದೊಂದು ಥರ ಇರುತ್ತೆ. ಒಬ್ಬರಿಗೆ 2,500 ಮ್ಯಾಕ್ಸಿಮಮ್ ಸೇಫ್ ಡೋನರ್ ಲಿಮಿಟ್ ಇರುತ್ತೆ, ಒಬ್ಬೊಬ್ರಿಗೆ 3,000 ಇರುತ್ತೆ, ಒಬ್ಬರು 4,000 ಇರುತ್ತೆ. ಸೊ 4,000 ಮೇಲೆ ಸಿಕ್ಕೋದು ಬಹಳ ಕಷ್ಟ. ತೆಗಿಬೋದು, ಬಟ್ ಡ್ಯಾಮೇಜ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕಲ್ಲಿ. ಸೊ 5,000 ತೆಗಿಬೋದು, ಅಲ್ಲಿ ಡ್ಯಾಮೇಜ್ ಆಗುತ್ತೆ. ಇದರಿಂದ ಸೇಫ್ ಡೋನರ್ ಲಿಮಿಟ್ ನಲ್ಲಿ ಮಾತ್ರನೇ ಹಾರ್ವೆಸ್ಟ್ ಮಾಡಿ. ಸೊ ವಿ ಹ್ಯಾವ್ ಟು ಲೀವ್ ಬ್ಯಾಲೆನ್ಸ್ಡ್ ಡೋನರ್ ಇಂದ ಬ್ಯಾಕ್ ಸೈಡ್ ಬ್ಯಾಲೆನ್ಸ್ ಡೋನರ್ ಬಿಡಬೇಕು. ಅವಾಗ ಸೆಕೆಂಡ್ ಸೆಷನ್ ನಾವು ಈಸಿಯಾಗಿ ಮಾಡಬೇಕಾಗುತ್ತೆ. ಸೊ ಈ ಪೇಷಂಟ್ದಲ್ಲಿ ಫಸ್ಟ್ ಸೆಷನ್ನಲ್ಲಿ ಸೊ ನಮಗೆ ಅದು ಸ್ವಲ್ಪ ಆವರೇಜ್ ಡೆನ್ಸಿಟಿ ಇದೆ ಅಂತ ಗೊತ್ತಾಗಿದೆ ಕನ್ಸಲ್ಟೇಷನ್ನಲ್ಲಿ. ಮತ್ತೆ ಲಾರ್ಜ್ ಏರಿಯಾ ಇದೆ, ಆಲ್ಮೋಸ್ಟ್ ಅಡ್ವಾನ್ಸ್ ಕ್ಲಾಸ್ 5 or class 6 ಬಾಲ್ನೆಸ್ ಇದೆ. ಅದರಿಂದ ನಾವು ಸೇಫ್ಟಿ ಪ್ಲಾನ್, ಈಗ ಪ್ಲಾನ್ ಇಂಪಾರ್ಟೆಂಟ್. ಪ್ಲಾನ್ ಏನು ಮಾಡಿದ್ವಿ ಅಂದ್ರೆ ಸ್ವಲ್ಪ ಹೇರ್ ಲೈನು ಮೇಲೆ ತಗೊಂಡಿದ್ವಿ. ಒಂದು ಸೆಂಟಿಮೀಟರ್ ಮೇಲೆ ತಗೊಂಡೋದ್ರಿಂದ ನಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 400 to 500 ಗ್ರಾಫ್ಟ್ಸ್ ಸೇವ್ ಆಗುತ್ತೆ. ಆ ಗ್ರಾಫ್ಟ್ಸ್ ನಾವು ಮಧ್ಯದಲ್ಲಿ ಹಾಕೋಬಹುದು, ಕ್ರೌನ್ ನಲ್ಲಿ ಹಾಕೋಬಹುದು. ಬೇಕಾದರೆ ಅದು ನೆಕ್ಸ್ಟ್ ಸೆಷನ್ ನಲ್ಲಿ ಸೆಕೆಂಡ್ ಸೆಷನ್ ನಲ್ಲಿ ಆ ಹೇರ್ ಲೈನ್ ಕೆಳಗಡೆ ಮಾಡ್ಕೋಬಹುದು, ಅವಕಾಶ ಇರುತ್ತದೆ. ಸೊ ಅದರಿಂದ ಸ್ವಲ್ಪ ಸ್ಮಾರ್ಟ್ ಪ್ಲಾನ್ ಮಾಡಿ ಫಸ್ಟ್ ಸೆಷನ್ ನಲ್ಲಿ ಹೇರ್ ಲೈನ್ ಮತ್ತೆ ಮಿಡ್ ಸ್ಕ್ಯಾಲ್ಪ್ ಸ್ವಲ್ಪ ಗ್ರಾಫ್ಟ್ಸ್ ಕ್ರೌನ್ ನಲ್ಲಿ ಮಾಡಿದ್ವಿ. ಅದರಿಂದ ಇವರಿಗೆ ಫಸ್ಟ್ ಸೆಷನ್ ನಲ್ಲಿ ಎಕ್ಸಲೆಂಟ್ ರಿಸಲ್ಟ್ಸ್. ಅದರ ಫ್ರಂಟ್ ಮಧ್ಯ ಸ್ಕ್ಯಾಲ್ಪ್ ನಲ್ಲಿ ಒಂದು ಅಮೇಜಿಂಗ್ ಡೆನ್ಸಿಟಿ ಬಂದಿದೆ, ಮತ್ತು ಬ್ಯಾಕ್ ಸೈಡ್ ಕ್ರೌನ್ ನಲ್ಲಿ ರೀಸನಬಲಿ ಗುಡ್ ಡೆನ್ಸಿಟಿ ಬಂದಿದೆ. ನಮ್ಮ ಐಡಿಯಾ ಏನು, ಸೆಕೆಂಡ್ ಸೆಷನ್ ನಲ್ಲಿ ಕ್ರೌನ್ ನಲ್ಲಿ ಇಂಪ್ಲಾಂಟ್ ಮಾಡ್ತೀವಿ ಮತ್ತೆ ಫ್ರಂಟ್ ಇಂಪ್ಲಾಂಟ್ ಮಾಡ್ತೀವಿ. ಅದರಿಂದ ಫಸ್ಟ್ ಸೆಷನ್ ನಲ್ಲಿ ಮ್ಯಾನೇಜಬಲ್ ಹೇರ್ ಡೆನ್ಸಿಟಿ, ಮ್ಯಾನೇಜಬಲ್ ಸ್ಟೈಲ್ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಕಾಣ್ತದೆ. ಫ್ರಂಟ್ ಇಂದ ಆಗಲಿ, ಸೈಡ್ ಇಂದ ಆಗಲಿ, ಸ್ವಲ್ಪ ಮೇಲೆಯಿಂದ ಆಗಲಿ ಚೆನ್ನಾಗಿದೆ. ಇದು ಮ್ಯಾನೇಜಬಲ್ ಡೆನ್ಸಿಟಿ ಇವರಿಗೆ ಒಂದು ಸೆಷನ್ ನಲ್ಲಿ ಸಾಧ್ಯವಾಗಿದೆ. ಈಗ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇವ್ರಿಗೆ ಡೋನರ್ ನೋಡಿದ್ರೆ ಫಸ್ಟ್ ಸೆಷನ್ ನಲ್ಲಿ ಬಿಫೋರ್ ಅಂಡ್ ಆಫ್ಟರ್ ಡೋನರ್ ನೋಡಿದ್ರೆ ಡೋನರ್ ಬ್ಯಾಲೆನ್ಸ್ಡ್ ಆಗಿ ಮೈಂಟೈನ್ ಮಾಡಿದ್ವಿ, ಡ್ಯಾಮೇಜ್ ಆಗಲಿಲ್ಲ. ಡೋನರ್ ಲುಕ್ ಸೇಮ್, ಬಿಫೋರ್ ಟ್ರಾನ್ಸ್ಪ್ಲಾಂಟ್ ಹೆಂಗಿದೆಯಾ ಬ್ಯಾಕ್ ಸೈಡ್ ಹಂಗೆ ಇದೆ. ಈಗ ಅಂದ್ರೆ ಸೆಕೆಂಡ್ ಟೈಮ್ ನಾವು ಸ್ವಲ್ಪ ಕೂದಲು ತಗೋಬಹುದು, ಅಲ್ಲಿ ಡ್ಯಾಮೇಜ್ ಆಗಿಲ್ಲ ಅಂತ ಅರ್ಥ. ಸೊ ಅದು ಡೋನರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದು ಇದೆಲ್ಲ ಸ್ಮಾರ್ಟ್ ಪ್ಲಾನ್ ಮಾಡೋದ್ರಿಂದ ಇವ್ರಿಗೆ ಫಸ್ಟ್ ಸೆಷನ್ ನಲ್ಲಿ ಸಕ್ಸಸ್ಫುಲ್ ಆಗಿ ಒಳ್ಳೆ ರಿಸಲ್ಟ್ಸ್ ನಮಗೆ ಬಂದಿದೆ. ಈಗ ಸೆಕೆಂಡ್ ಸೆಷನ್ ಮಿನಿಮಮ್ ಗ್ಯಾಪ್ 6 months ರೆಕಮೆಂಡ್ ಮಾಡಿದ್ವಿ, ಬಟ್ ಈ ಪೇಷಂಟ್ ನಾವು ಒಂದು 2 years ಆದ್ಮೇಲೆ ಮಾಡಿದ್ವಿ ಬಿಕಾಸ್ ಆಫ್ ಹಿಸ್ ಪರ್ಸನಲ್ ವರ್ಕ್. ಸೊ ಎನಿ ಟೈಮ್ ಲೇಟರ್ ಮಾಡ್ಕೋಬಹುದು. ಸೊ ಆಪ್ಷನಲ್ ಸೆಕೆಂಡ್ ಸೆಷನ್ ಅದು. ವೆಲ್, ಈ ಪೇಷಂಟ್ಗೆ ಸೆಕೆಂಡ್ ಸೆಷನ್ ಆಕ್ಚುಲಿ 6 months ಆದ್ಮೇಲೆ ಮಾಡ್ಬೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬಟ್ ಆದರೆ ಡ್ಯೂ ಟು ಪರ್ಸನಲ್ ಪ್ರಾಬ್ಲಮ್ಸ್ ಇವ್ರದ್ದು 2 years ಆದ್ಮೇಲೆ ಸೆಕೆಂಡ್ ಸೆಷನ್ ಮಾಡಿದ್ವಿ. ಈಗ ಸೆಕೆಂಡ್ ಸೆಷನ್ ನಲ್ಲಿ ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ, ಫಸ್ಟ್ ಟೈಮ್ ಕ್ರೌನ್ ಏರಿಯಾದಲ್ಲಿ ನಾವು ಇಂಪ್ಲಾಂಟ್ ಮಾಡಿಲ್ಲ, ಅಲ್ಲಿ ಈಗ ಸೆಕೆಂಡ್ ಸೆಷನ್ ನಲ್ಲಿ ಇಂಪ್ಲಾಂಟ್ ಮಾಡಿದ್ವಿ. ಮತ್ತೆ ಪೇಷಂಟ್ಗೆ ಫ್ರಂಟಲ್ ಹೇರ್ ಲೈನ್ ಮಿಡ್ ಸ್ಕ್ಯಾಲ್ಪ್ ನಲ್ಲಿ ಜಾಸ್ತಿ ಡೆನ್ಸಿಟಿ ಹಾಕಿದ್ವಿ. ಇದು 6 months ಆದ್ಮೇಲೆ ಮಾಡಿದ್ರೆ ಈ ಅವಕಾಶ ನಮ್ಗೆ ಸಿಗ್ತದೆ. ಯಾಕಂದ್ರೆ ಎಲ್ಲಾದ್ರೂ ಕಡಿಮೆ ಡೆನ್ಸಿಟಿ ಬಂದಿದ್ರೆ ಫಸ್ಟ್ ಸೆಷನ್ ನಲ್ಲಿ ಮತ್ತೆ ಈಗ ಡೆನ್ಸಿಟಿ ಜಾಸ್ತಿ ಮಾಡ್ಬೋದು, ಅದೊಂದು ಅಡ್ವಾಂಟೇಜ್ ಇದೆ. ಇನ್ನೊಂದೇನಂದ್ರೆ ಕ್ರೌನ್ ಏರಿಯಾದಲ್ಲಿ ಅವ್ರಿಗೆ ಸ್ವಲ್ಪ ಡೀಸೆಂಟ್ ಡೆನ್ಸಿಟಿ ಹಾಕಿ ಮತ್ತೆ ಫ್ರಂಟ್ ಅಂಡ್ ಮಿಡ್ ಸ್ಕ್ಯಾಲ್ಪ್ ಜಾಸ್ತಿ ಮಾಡಿದ್ವಿ. ಅದರಿಂದ ಫ್ರಂಟ್ ಏರಿಯಾ ಅವ್ರಿಗೆ ಫ್ರಂಟ್ ಆಗಲಿ, ಸೈಡ್ ಆಗಲಿ, ಬ್ಯಾಕ್ ಸೈಡ್ ಆ ಕಡೆಯಿಂದ ನೋಡಿದ್ರು ಫುಲ್ ಡೆನ್ಸಿಟಿ ಬಂದಿದೆ, ನ್ಯಾಚುರಲ್ ಡೆನ್ಸಿಟಿ ಬಂದಿದೆ. ಇದು ಒಂದು ಮೈನ್ ಅಡ್ವಾಂಟೇಜ್ ಆಫ್ ಡೂಯಿಂಗ್ ದ ಸೆಕೆಂಡ್ ಸೆಷನ್ ಆಫ್ಟರ್ 6 months. ಸೊ ಇವರಿಗೆ ಅವ್ರ ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ಸೆಕೆಂಡ್ ಸೆಷನ್ 2 years ಆದ್ಮೇಲೆ 2 ವರ್ಷ ಆದ್ಮೇಲೆ ಮಾಡಿದ್ವಿ. ಅಂದ್ರೆ ಮಿನಿಮಮ್ 6 months ಗ್ಯಾಪ್ ಆದ್ಮೇಲೆ ಎನಿ ಟೈಮ್ ಮಾಡ್ಕೋಬಹುದು. ಸೊ ಅದೊಂದು ಇಂಪಾರ್ಟೆಂಟ್. ಸೊ ಸೆಕೆಂಡ್ ಸೆಷನ್ ನಲ್ಲಿ ನೋಡಿದ್ರೆ ರಿಸಲ್ಟ್ಸ್ ಇವರಿಗೆ ಬ್ಯೂಟಿಫುಲ್ ರಿಸಲ್ಟ್ಸ್ ಬಂದಿದೆ. ಅದೇ ತರ ಅವರಿಗೆ ಡೋನರ್ ನೋಡಿ, ಡೋನರ್ ಇನ್ನೂ ಚೆನ್ನಾಗಿದೆ, ಡಿಪ್ಲೀಟ್ ಆಗಿಲ್ಲ, ಡ್ಯಾಮೇಜ್ ಆಗಿಲ್ಲ. ಮತ್ತೆ ಇದು ಡೋನರ್ ಮ್ಯಾನೇಜ್ಮೆಂಟ್ ಅಂದ್ರೆ ಇದೆ. ಅಂದ್ರೆ ಸೆಕೆಂಡ್ ಟೈಮ್ ಮಾಡಿದ್ರು ಡೋನರ್ ನೋಡೋದು ಚೆನ್ನಾಗಿರ್ಬೇಕು. ಈಗ ಈ ಪೇಷಂಟ್ಗೆ ಇನ್ ಕೇಸ್ ಸಪೋಸ್ ಕ್ರೌನ್ ಏರಿಯಾದಲ್ಲಿ ಆಗಲಿ, ಮಧ್ಯದಲ್ಲಿ ಇನ್ನೂ ಡೆನ್ಸಿಟಿ ಬೇಕು ಅಂದ್ರೆ ಥರ್ಡ್ ಸೆಷನ್ ಮಾಡ್ಬೋದು. ಈಗ ಇಲ್ಲಿ ನಾವು ಸೆಕೆಂಡ್ ಸೆಷನ್ 6 months ಗ್ಯಾಪ್ಸ್ ಅಂತ ಹೇಳುವಾಗ ಸ್ಕ್ಯಾಲ್ಪ್ ಟು ಸ್ಕ್ಯಾಲ್ಪ್ ಗ್ರಾಫ್ಟ್ಸ್ ಮಾತ್ರನೇ ನಾವು ಯೋಚನೆ ಮಾಡ್ತಾ ಇದೀವಿ. ಸಪೋಸ್ ಬಿಯರ್ಡ್ ಚೆಸ್ಟ್ ಮಾಡೋದಿದ್ರೆ ನೆಕ್ಸ್ಟ್ ದಿನೇ ಮಾಡ್ಬೋದು, ಅದು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ.
ಸೊ ಈ ಪೇಷಂಟ್ಗೆ 2 ಸೆಷನ್ಸ್ ವಿತ್ ಮಿನಿಮಮ್ ಗ್ಯಾಪ್ ಆಫ್ 6 months, ಅಂದರೆ ಇವರಿಗೆ 2 years ಆದ್ಮೇಲೆ ಮಾಡಿದ್ವಿ, ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ, ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಇರ್ತದೆ. ಯಾಕಂದ್ರೆ ಡೋನರ್ ಡ್ಯಾಮೇಜ್ ಆಗಿಲ್ಲ, ಡೆನ್ಸಿಟಿ ಚೆನ್ನಾಗಿದೆ, ಅವ್ರ ಏಜ್ ಪ್ರಕಾರ ಮ್ಯಾಚ್ ಆಗುತ್ತೆ. ಸೊ ಅದರಿಂದ ಈ ತರ ಪ್ಲಾನ್ ಮಾಡೋದ್ರಿಂದ ನಾವು ಅವ್ರಿಗೆ ಒಳ್ಳೆ ಡೆನ್ಸಿಟಿ ತಗೊಂಡ್ ಬರೋಕ್ಕೆ ಸಾಧ್ಯವಾಗಿದೆ. ಕನ್ಕ್ಲೂಷನ್ ಏನಂದ್ರೆ, ಈ ತರ ಪೇಷಂಟ್ಗಳಿಗೆ ಸ್ವಲ್ಪ ಲಾರ್ಜ್ ಸ್ಕ್ಯಾಲ್ಪ್ ಇರೋರಿಗೆ, ಲಾರ್ಜ್ ಬಾಲ್ಡ್ ಏರಿಯಾ ಇರೋರಿಗೆ, ಆವರೇಜ್ ಡೋನರ್ ಇರೋರಿಗೆ, ಇಲ್ಲಾಂದ್ರೆ ಡೋನರ್ ಚೆನ್ನಾಗಿರ್ಲಿ ಪರವಾಗಿಲ್ಲ, ಇವರಿಗೆ 2 ಸೆಷನ್ಸ್ ಮಾಡುವಾಗ ನಮ್ಗೆ ಹೆಂಗು 2 ಸೆಷನ್ಸ್ ಬೇಕು ಅಂತ ಹೇಳುವಾಗ ಅವಾಗ ಏನ್ ಮಾಡ್ಬೇಕಂದ್ರೆ ಮಿನಿಮಮ್ ಗ್ಯಾಪ್ 6 to 7 months ಹಿಡ್ಕೊಂಡು ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಅಂದ್ರೆ ಇವ್ರಿಗೆ ಸೆಕೆಂಡ್ ಡೇನೆ ನಾವು ಇನ್ನೊಂದು 3,000 ಗ್ರಾಫ್ಟ್ಸ್ ಹಾರ್ವೆಸ್ಟೇಷನ್ ಮಾಡಿದಿದ್ರೆ ಈ ತರ ರಿಸಲ್ಟ್ಸ್ ಬರೋದಿಲ್ಲ. ಅವ್ರು ಸ್ವಲ್ಪ ಡೆನ್ಸಿಟಿ ಕಡಿಮೆ ಬರುತ್ತೆ, ಇಲ್ಲಾಂದ್ರೆ ನಾವು ಒಂದೇ ಸರಿ ಇಂಪ್ಲಾಂಟ್ ಮಾಡಿಬಿಡ್ತೀವಿ, ಮತ್ತೆ ಡೆನ್ಸಿಟಿ ಕವರ್ ಮಾಡೋಕ್ಕಾಗಲಿ ಜಾಸ್ತಿ ಮಾಡೋಕ್ಕಾಗಲಿ ಅವಕಾಶ ಸಿಗೋದಿಲ್ಲ. ಸೊ ಅದಕ್ಕಾಗಿ ಸ್ಕಿನ್ ಹೀಲ್ ಆಗಬೇಕು, ನಮ್ಗೆ ಒಂದು ಮತ್ತೆ ಡೆನ್ಸಿಟಿ ಆ್ಯಡ್ ಮಾಡೋಕ್ಕಾಗಲಿ ಕರೆಕ್ಷನ್ ಮಾಡೋಕ್ಕಾಗಲಿ ಅವಕಾಶ ಸಿಗ್ಬೇಕಂದ್ರೆ ಮಿನಿಮಮ್ ಗ್ಯಾಪ್ 6 months ಹಿಡ್ಕೊಂಡ್ರೆ ಒಳ್ಳೇದು. ಆದ್ಮೇಲೆ ಬಿಯರ್ಡ್ ಹೇರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬಿಯರ್ಡ್ ಹೇರ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ದಿನನೇ ಮಾಡ್ಬೋದು, ಅದು ಈ ವಿಡಿಯೋಲಿ ನಾವು ಡಿಸ್ಕಸ್ ಮಾಡಿಲ್ಲ, ಬರೀ ಸ್ಕ್ಯಾಲ್ಪ್ ಗ್ರಾಫ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಮಿನಿಮಮ್ ಗ್ಯಾಪ್ ಯಾವಾಗ ತಗೋಬೇಕು, ಇಲ್ಲಾಂದ್ರೆ ನಮ್ಮ ಕೇಸ್ನಲ್ಲಿ 2 ಸೆಷನ್ ಯಾವ ತರ ಪ್ಲಾನ್ ಮಾಡಬೇಕು ಅಂತ ಒಬ್ಬೊಬ್ಬರು ಪೇಷಂಟ್ ಒಂದೊಂದು ತರ ಇರ್ಬೋದು. ಅದಕ್ಕಾಗಿ ನಿಮ್ಮ ಎಕ್ಸ್ಪರ್ಟ್ ಭೇಟಿಯಾಗಿ ನಿಮ್ಮ ಕೇಸ್ದಲ್ಲಿ ಡೀಟೇಲ್ಸ್ ತಗೊಂಡು ಆದ್ಮೇಲೆ ನಿಮ್ಮ ಟ್ರಾನ್ಸ್ಪ್ಲಾಂಟೇಷನ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡಿದ್ರೆ ಒಳ್ಳೆ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಬರ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.